ಪ್ರೀತಿಯಿಂದ ಪ್ರೀತಿಯಿಂದ ಬಲ್ಗೈಯಲ್ಲಿ ಕೊಟ್ಟಿರೋ ಸೌಭಾಗ್ಯನ ಇಷ್ಟು ಬೇಗ ಎಡಗೈಯಲ್ಲಿ ಕಿತ್ಕೋಬೇಡ. ನನ್ ಕಷ್ಟಕ್ಕೆ ಕೊನೆನೇ ಇಲ್ವಾ? ಇವ್ರೆ ಅಲ್ಲಿ ಬಂಡೆ ಕಾಣ್ತಿದ್ಯಲ್ಲ, ಅಲ್ಲಿ ಹೋಗಕ್ಕೆ ಹೇಗೆ ಹೋಗೋದು? ಹಿಂಗೆ ಮ್ಯಾಕ್ ಹೋಗ್ಬಿಟ್ಟು ಸ್ವಾಮಿ ಬಲ್ಗಕ್ಕೆ ತಿರ್ಕೊಂಡು ಕಾಲ್ದಾರಿ ಐತೆ. ಹೌದಾ? ಎಷ್ಟೊತ್ತಾಗಕ್ಕೆ ಹೋಗೋಕ್ಕೆ? ಎಷ್ಟು ದೂರ? 2 ಅವರ್ ಸ್ವಾಮಿ. ಎಷ್ಟು ದೂರ ಇದೆ? ಒಂದು 10-12 ಕಿಲೋಮೀಟರ್ ಐತೆ ಸ್ವಾಮಿ. ಪಟ್ಟಣದರಲ್ಲಿ ಹಿಂಗೆ ನಡ್ಕೊಂಡು ಹೋಯ್ತಾರೆ ಸ್ವಾಮಿ. 2 ಗಂಟೆನಾ? ಜೀಪ್ನಲ್ಲಿ ಹೋಗೋದಾದ್ರೆ? ಜೀಪಾ ಇಲ್ಲಿಂದ 30 ಕಿಲೋಮೀಟರ್ ಆಗ್ತೈತೆ ಸ್ವಾಮಿ. ಇಲ್ಲಿಂದ ಹೋಗಿ ಕಂದಬೈಲು ಬಿಟ್ರೆ ಗುಡ್ಡಕೆರೆ, ಅಲ್ಲಿಂದ 5 ಕಿಲೋಮೀಟರ್ ಆಗ ಗುಡ್ಡ ಸಿಗ್ತೈತೆ ಸ್ವಾಮಿ. ಥ್ಯಾಂಕ್ಸ್. ಗುಡ್ ನೈಟ್ ಸ್ವಾಮಿ. ಗುಡ್ ನೈಟು. ಹಲೋ, ಅದಕ್ಕೆ 1 ನಿಮಿಷ. ಏನು ಮಾಡೋದು? ನಡ್ಕೊಂಡು ಹೋಗೋದಾ ಜೀಪಲ್ಲಿ ಹೋಗೋದಾ? ಅಮ್ಮಯ್ಯ ಹೋಗಿರ್ತಾನೆ ಅಂದರೆ ನಡ್ಕೊಂಡೇ ಹೋಗಿರ್ತಾನೆ. ಈಗ ನಾನು ನಡ್ಕೊಂಡು ಹೋದರೆ ಅವ್ನು ಫಾಲೋ ಮಾಡೋದು ಹೇಗೆ? ಅಕಸ್ಮಾತ್ ರೌಡಿಗಳೇನಾದರೂ ನಡ್ಕೊಂಡೋಗಿ ನನ್ನ ಬೆಟ್ಟದ ತುದಿ ತಲುಪೋಷ್ಟಲ್ಲ ಅವ್ನು ಹಿಡ್ಕೊಂಬಿಟ್ರೆ? ಗಾಡ್. ಹಲೋ ತೇಜು, ರೆಸಾರ್ಟ್ ಹತ್ರ ಹೋಗಿದ್ದೀರಾ? ಬೆಟ್ಟ ಕಾಣಿಸ್ತಿದ್ಯಾ? ಹಾಂ, ಕಾಣಿಸ್ತಿದೆ. ಇನ್ನು 10 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. ಏಯ್ ಹುಡುಗಿ, ನಿನ್ನ ಗಂಡ ಅಮ್ಮಾಯಿ ತಪ್ಪಿಸ್ಕೊಂಡಿದ್ದಾನೆ. ಅವನು ಸಿಗೋವರೆಗೂ ನಿನಗೆ ಬಿಡುಗಡೆ ಇಲ್ಲ, ಗೊತ್ತಾಯ್ತಾ? ನೀನಿರೋ ಜಾಗ ಯಾರಿಗೂ ಗೊತ್ತಿಲ್ಲ. ಅಮ್ಮಾಯಿ ನೀನು ಹುಡ್ಕೊಂಬರೋಕ್ಕೂ ಆಗಲ್ಲ. ಇದೆಲ್ಲ ನಿನಗೆ ಗೊತ್ತು ತಾನೆ? ದಯವಿಟ್ಟು ನಮ್ಮ ಮನೆಗೆ ಫೋನ್ ಮಾಡಿ. ಅವ್ರು ಹಣ ಕೊಟ್ಟು ನಮ್ಮನ್ನು ಬಿಡಿಸ್ಕೊಂಡು ಹೋಗ್ತಾರೆ. ನಾನೀಗ ಅದೇ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಬರೋದ್ರೊಳಗೆ ಏನಾದರೂ ಕಿತಾಪತಿ ಮಾಡಿದ್ರೆ ನಿನ್ನ ಗಂಡನ ಕತೆ ಮಟಾಶ್. ನಿನ್ನ ಗಂಡನ ಕರ್ಕೊಂಬರ್ತೀನಿ. ಡೀಲ್ ಮುಗೀತು. ನೀನೇನು ಯೋಚನೆ ಮಾಡಬೇಡ, ಖುಷಿಯಾಗಿರೋ.